ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇವತ್ತೊಂದು ಆತ್ಮಾಹುತಿ ದಾಳಿ ನಡೆಯಿತು. ಅದರಲ್ಲಿ ಶಿಯಾ ಪ್ರಾರ್ಥನಾ ಸ್ಥಳದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡ್ರು. 170ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಛಿದ್ರವಾದಂತಹ ದೇಹಗಳು ಇಡೀ ಆವರಣ ಏನು ಆ ಪ್ರಾರ್ಥನಾ ಮಂದಿರ ಇತ್ತು, ಧಾರ್ಮಿಕ ಸ್ಥಳ, ಅದರ ಸುತ್ತ ಬಿದ್ದಿದ್ದಾವೆ. ನೋಡೋಕೆ ಹಿಂಸೆ ಆಗುತ್ತೆ, ಆ ಲೆವೆಲ್ ಬಿದ್ದಿದೆ. ಸೊ ಏನಿದು ಪ್ರಕರಣ, ಏನೇನಾಯ್ತು ಪಾಕಿಸ್ತಾನದಲ್ಲಿ ಅನ್ನೋದನ್ನ ನೋಡೋಣ. ಸೊ ನಿಮಗೆ ಗೊತ್ತಿದ್ರೆ ಪಾಕಿಸ್ತಾನ ಒಂದು ಅನಿಶ್ಚಿತತೆಯ ದೇಶ. ಯಾಕೆಂದ್ರೆ ಅಲ್ಲಿರುವಂತಹ ಆಡಳಿತಗಾರರು, ಆರ್ಮಿ, ಅವರಿಗೆ ದಿಕ್ಕು ದೆಸೆ ಇಲ್ಲ. ಹೇಗೋ ಭಿಕ್ಷೆ ಬೇಡಿ ಬದುಕ್ಬೋದು. ಭಾರತದ ಪಕ್ಕದಲ್ಲಿ ಇರೋದ್ರಿಂದ ಭಾರತವನ್ನು ತೋರಿಸಿ ಇಡೀ ಜಗತ್ತಿನಲ್ಲಿ ನಾವು ಹೋಗಿ ಭಿಕ್ಷೆ ಎತ್ಕೋಬಹುದು. ನಮಗೆ ಭಾರತದಿಂದ ಸ್ವಲ್ಪ ಅಪಾಯ ಇದೆ, ನಮಗೆ ಹೆಲ್ಪ್ ಮಾಡಿ, ಆ ಮೂಲಕ ನಾವು ಭಾರತದ ಮೇಲೆ ಕಣ್ಣಿಡೋದಕ್ಕೆ ನಿಮಗೆ ಸಹಾಯ ಮಾಡ್ತೀರಿ, ಭಾರತದ ಮೇಲೆ ಕಣ್ಣಿಡೋ ಮೂಲಕ ನಿಮಗೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ತೀವಿ, ಜೊತೆಗೆ ಚೈನಾ ಮೇಲೂ ಸಹ ಕಣ್ಣಿಡೋದಕ್ಕೆ ನಾವು ಸಹಕರಿಸ್ತೀವಿ ಅಂತ ಹೇಳಿ ಪಾಕಿಸ್ತಾನ, ಯುರೋಪು, ಅಮೇರಿಕಾ, ಸೌದಿ ರಾಷ್ಟ್ರಗಳು, ಅರಬ್ ರಾಷ್ಟ್ರಗಳು ಎಲ್ಲ ಕಡೆಯಿಂದ ಭಿಕ್ಷೆ ಎತ್ಕೊಂಡು ಬದುಕ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಪಾಕಿಸ್ತಾನಕ್ಕೆ ಇನ್ನೇನು ಗತಿ ಇಲ್ಲ, ಭಿಕ್ಷಾಪಾತ್ರ ಒಂದೇ ಗತಿ ಇರೋದು. ಸೊ ಅಲ್ಲಿ ಯಾವಾಗ ಏನು ನಡೆಯುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ದಿಢೀರಂತ ರಾತ್ರಿ ಚೆನ್ನಾಗಿದ್ದು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಸರ್ಕಾರನೇ ಬದಲಾಗಿರುತ್ತೆ, ಆರ್ಮಿಯವರು ಕೂಪ್ ಮಾಡಿಬಿಟ್ಟಿರ್ತಾರೆ, ಪೂರ್ತಿ ಅಧಿಕಾರ ಪಲಟ ಆಗ್ಬಿಟ್ಟಿರುತ್ತೆ, ರಾತ್ರಿ ಇದ್ದವ್ರು ಬೆಳಗ್ಗೆ ಇರಲ್ಲ, ಪ್ರಧಾನಿನೇ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ, ಪ್ರಧಾನಿಗೆ ಶಿಕ್ಷೆ ಆಗ್ಬಿಟ್ಟಿರುತ್ತೆ, ಏನೇನೋ ನಡೀತಾ ಇರುತ್ತೆ. ಆ ಬಲೂಚಿಸ್ತಾನದಲ್ಲಿ ಏನೋ ನಡೀತಾ ಇರ್ತದೆ. ಹಾಗೆ ಇವತ್ತು ಶುಕ್ರವಾರ ಪ್ರಾರ್ಥನೆಯ ಸಮಯ, ಶಿಯಾ ಮುಸ್ಲಿಮ್ಸ್ ಧಾರ್ಮಿಕ ಸ್ಥಳದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಾಗಿದೆ. ವಿಡಿಯೋಗಳನ್ನು ನೋಡ್ತಿದ್ರೆ ಒಂದು ಸ್ಪಷ್ಟ ಆಗ್ತಿದೆ, ಅವರು ತುಂಬಾ ಒಳಗಡೆ ಬರೋದಕ್ಕಿಂತ ಮೊದಲೇನೆ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡಿದ್ದಾರೆ. ತಮ್ಮನ್ನು ತಾವೇ ಬಲಿ ಕೊಟ್ಕೊಂಡಿರೋದು ಆ ವ್ಯಕ್ತಿ. ಆದರೆ ಗೇಟಲ್ಲಿ ತಡೆಯುವಂತಹ ಪ್ರಯತ್ನ ನಡೀತು ಕೊನೆ ಕ್ಷಣದಲ್ಲಿ ಸೆಕ್ಯೂರಿಟಿಯಿಂದ. ಆ ಕಾರಣಕ್ಕಾಗಿ ಇನ್ನಷ್ಟು ಸಾವು ನೋವುಗಳು ಕಡಿಮೆ ಆಯಿತು. ಇಲ್ಲದೆ ಒಳಗಡೆ ಹೋಗಿದ್ರೆ ನೂರಾರು ಜನ ಇದ್ರು. ಆ ಒಳಗಡೆ ಹೋಗಿ ಅವರ ಜನರ ಮಧ್ಯೆ ಹೋಗಿ ಬ್ಲಾಸ್ಟ್ ಆಗಿದ್ದಿದ್ರೆ ಆತ್ಮಾಹುತಿ ಅಂದ್ರೆ ತನ್ನನ್ನು ತಾನೇ ಬ್ಲಾಸ್ಟ್ ಮಾಡ್ಕೊಳ್ಳೋದು, ತನ್ನ ಮೈಗೆ ಬಾಂಬ್ ಕಟ್ಕೊಂಡು ಬ್ಲಾಸ್ಟ್ ಮಾಡ್ಕೊಳ್ಳೋದು. ಸಾವಿನ ಸಂಖ್ಯೆ ಇನ್ನೂ ಎತ್ತರದಲ್ಲಿ ಇರ್ತಿತ್ತು. ಬಟ್ ಅಲ್ಲಿ ತಡೆದು ಅವರನ್ನ ಮುಂದಕ್ಕೆ ಹೋಗೋದಕ್ಕೆ ತಡೆದಾಗ ಅಲ್ಲೇ ಬ್ಲಾಸ್ಟ್ ಮಾಡ್ಕೊಂಡಿದ್ದಕ್ಕೆ ಕಡಿಮೆ ಅಂದ್ರೆ ಇಷ್ಟು. ಇದೇನು ಹೊಸ್ತಲ್ಲ ಬಿಡಿ ಪಾಕಿಸ್ತಾನಕ್ಕೆ. ಮೊನ್ನೆ ತಾನೇ ನವೆಂಬರ್ 11ನೇ ತಾರೀಕು ಅನ್ಸುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟಲ್ಲೇನೆ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅಲ್ಲಿ ಒಂದು 12 ಜನ ಸತ್ತೋಗಿದ್ರು, 30ಕ್ಕಿಂತ ಹೆಚ್ಚು ಜನ ಇದಾಗಿದ್ರು. ಕಳೆದ ವಾರ ತಾನೇ ಬಲೂಚಿಸ್ತಾನದಲ್ಲಿ ದೊಡ್ಡ ಬ್ಲಡ್ ಬಾತ್ ಆಯಿತು. 200ಕ್ಕೂ ಹೆಚ್ಚು ಜನ ತೀರು ಹೋದ್ರು. ಸೈನ್ಯದ ಕಡೆಯಿಂದ ಎಷ್ಟು ಜನ ಸತ್ತು ಹೋದ್ರೂ ಗೊತ್ತಿಲ್ಲ. ಅಲ್ಲಿರುವಂತಹ ಬಂಡುಕೋರರು, ಪಾಕಿಸ್ತಾನದಿಂದ ಬಿಡುಗಡೆ ಬೇಕು, ಸ್ವಾತಂತ್ರ್ಯ ಬೇಕು ಅಂತ ಹೋರಾಡ್ತಿರುವಂತಹ ಬಲೂಚಿ ಬಂಡುಕೋರರು ಮತ್ತು ಪಾಕಿಸ್ತಾನದ ಆರ್ಮಿಯ ನಡುವೆ ಜಗಳ, ಫೈರಿಂಗ್. ಅದರಲ್ಲಿ 200-300 ಜನ ಸತ್ತು ಹೋಗಿದ್ದಾರೆ. ಹೀಗೆ ದಿನ ಬೆಳಗಾದ್ರೆ ಅಲ್ಲಿ ನಡೀತಾನೆ ಇರ್ತದೆ, ಅದೇನು ಹೊಸದೇನಲ್ಲ. ಅದೇ ರೀತಿಯಲ್ಲಿ ದೇಶದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇವತ್ತು ಈ ಘಟನೆ ನಡೆದಿದೆ. ಹಾಗಾದ್ರೆ ಏನ್ ನಡೀತಾ ಇದೆ ಬಲೂಚಿಸ್ತಾನದಲ್ಲಿ? ಅವರೆಲ್ಲ ಮುಸ್ಲಿಮ್ಸೇ ಅಲ್ವಾ, ಒಂದೇ ಸಮುದಾಯ ಅಂತಂದ್ರೆ ಇಲ್ಲ, ಅದರಲ್ಲಿ ಸ್ವಲ್ಪ ಪಂಗಡಗಳಿದ್ದಾವೆ. ಬಲೂಚಿಸ್ತಾನದಲ್ಲಿರುವಂಥದ್ದು ಒಂದು ಬುಡಕಟ್ಟು ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಅವರು ಇಸ್ಲಾಮನ್ನೇ ಫಾಲೋ ಮಾಡ್ತಾರೆ. ಬಟ್ ಅವರು ಮೊದಲಿನಿಂದಲೂ ಸಹ ಪಾಕಿಸ್ತಾನದ ಜೊತೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತಲೇ ಹೇಳ್ಕೊಂಡು ಬರ್ತಿದ್ದಾರೆ. ಸಿಂಧ್ ಪ್ರಾಂತ್ಯದವರು ನಮ್ಮದು ಎಲ್ಲವನ್ನು ಕಿತ್ಕೊಂಡು ತಿಂತಾರೆ, ನಮ್ಮದು ಒಳ್ಳೆ ಸಂಪನ್ಮೂಲ ಇರುವಂತಹ ಪ್ರದೇಶ, ನೈಸರ್ಗಿಕ ಸಂಪನ್ಮೂಲ ಸಿಕ್ಕಾಪಟ್ಟೆ ಇದೆ, ಅದನ್ನು ಲೂಟಿ ಮಾಡಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಮುಸ್ಲಿಮರು ಅಥವಾ ಪಾಕಿಸ್ತಾನಿಗಳು ತಿಂತಾರೆ, ನಮಗೇನು ಕೊಡಲ್ಲ ಅನ್ನೋದು ಅವರ ಆರೋಪ. ಸೇಮ್ ಲೈಕ್ ನಮ್ಮ ದೇಶದಲ್ಲಿ ಇದೆಯಲ್ಲ, ಕಾಡುಗಳನ್ನೆಲ್ಲ ತೆಗೆದು ಇವರು ಕೊಟ್ಬಿಡೋದು ಮೈನಿಂಗ್ಗೆ. ಆ ಪಾಪ ಆದಿವಾಸಿಗಳನ್ನ ಬೀದಿ ಪಾಲ್ ಮಾಡಿಬಿಡೋದು, ಅವ್ರನ್ನ ಕಾಡು ಒಳಗಡೆ ಹೋಗಂಗಿಲ್ಲ ನೀವಂತಾರೆ, ಪುನರ್ವಸತಿ ಹೆಸರಿನಲ್ಲಿ ಇನ್ನೇನೋ ಮಾಡ್ತಾರೆ, ಅದನ್ನು ನೆಟ್ಟು ಕೊಡಲ್ಲ, ಉದ್ಯೋಗ ಕೊಡಲ್ಲ, ಏನು ಕೊಡಲ್ಲ, ಅವ್ರ ನರಳಾಟ. ಒಂದು ಇದ್ದಿದ್ದ ಜಾಗ ಬಿಟ್ಟು ಬಂದಿರ್ತಾರೆ, ಬೇರೆ ಏನೋ ಆಗ್ತಿರುತ್ತೆ. ಅದೇ ಥರನೇ ಬಲೂಚಿಸ್ತಾನದಲ್ಲೂ ಸಮಸ್ಯೆ. ಬಟ್ ಬಲೂಚಿಸ್ತಾನದಲ್ಲಿ ಬಂಡುಕೋರರು ಅಂತ ಹುಟ್ಕೊಂಡಿದ್ದಾರೆ. ಅಲ್ಲೊಂದು ಬಲೂಚಿ ಆರ್ಮಿ ಇದೆ, ಅವ್ರದೇ ಆದಂತಹ ಬಂದೂಕುಧಾರಿಗಳಿದ್ದಾರೆ. ಅವರು ಪಾಕಿಸ್ತಾನದ ಆರ್ಮಿ ಮೇಲೆ ಆಗಾಗ ದಾಳಿ ಮಾಡ್ತಿರ್ತಾರೆ. ಗುಂಡಿನ ಕಾಳಗ ನಿರಂತರವಾಗಿ ನಡೀತಾನೆ ಇರುತ್ತೆ. ಕೆಲವು ಬಲೂಚಿ ಪ್ರದೇಶಗಳಿಗೆ ಪಾಕಿಸ್ತಾನದ ಆರ್ಮಿ ಹೋಗೋದಕ್ಕೂ ಸಹ ಹೆದರುತ್ತೆ, ಹೋಗೋದೇ ಇಲ್ಲ. ಒಂದು ರೀತಿ ಅವು ಆಲ್ರೆಡಿ ಸ್ವತಂತ್ರನೇ, ಆನ್ ಪೇಪರ್ ಮಾತ್ರ ಪಾಕಿಸ್ತಾನ ಜೊತೆ ಇರೋದು.
ಅವ್ರದೇ ಆದಂತಹ ಸರ್ಕಾರ, ಅವ್ರದೇ ಆದಂತಹ ರೀತಿಯಲ್ಲಿ ನಡವಳಿಕೆಗಳು, ಅಧಿಕಾರ ಅಲ್ಲಿ ನಡೆಸ್ಕೊಂಡಿರ್ತಾರೆ. ಪಾಕಿಸ್ತಾನದ ಆರ್ಮಿಗೆ ಅಲ್ಲಿ ಹೋಗೋದಕ್ಕೂ ಭಯ. ಸೊ ಮೊನ್ನೆ ಕಳೆದ ವಾರ ನಡೆದಿತ್ತಲ್ಲ ಸಂಘರ್ಷ, ಅದರಲ್ಲಿ 100 ಜನ ಸತ್ತೋದ್ರಲ್ಲ, ಅದಕ್ಕೆ ಪ್ರತೀಕಾರವಾಗಿ ಇದು ನಡೆದಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಏನು, ಇಸ್ಲಾಮಾಬಾದ್ನಲ್ಲಿ ಇವತ್ತಾಗಿರುವಂತಹ ಬಾಂಬ್ ಬ್ಲಾಸ್ಟ್. ಬಟ್ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಬಂಧವೇ ಇಲ್ಲದಂತಹ ಅಮಾಯಕರನ್ನ ಕೊಲ್ಲೋದಿದೆಯಲ್ಲ, ದಟ್ ಈಸ್ ನಾನ್ ಸೆನ್ಸ್. ಅವ್ರಿಗೆ ಏನು ಸೇನೆ ವಿರುದ್ಧ ಅವರು ಹೋರಾಟ ನಡೆಸ್ತಾರೆ, ಎಸ್, ಸೇನೆ ಇರೋದೇ ಅದಕ್ಕೆ, ಸೇನೆ ಅದನ್ನು ಫೇಸ್ ಮಾಡುತ್ತೆ, ಸೇನೆಯ ಜವಾಬ್ದಾರಿ ಅದು. ಆದರೆ ಸಾರ್ವಜನಿಕರನ್ನ ಗುರಿಯಾಗಿಸ್ಕೊಂಡು ಈ ರೀತಿಯಾದಂತಹ ಬಾಂಬ್ ಬ್ಲಾಸ್ಟ್ ಮಾಡೋದಿದೆಯಲ್ಲ, ಇದು ದುರಂತ. ಬಟ್ ಅಂತಹ ದುರಂತಗಳು ಪಾಕಿಸ್ತಾನದಲ್ಲಿ ಮಾಮೂಲಿ ಅನ್ನೋ ರೀತಿಯಲ್ಲಿ ನಡೀತಾನೆ ಇರ್ತವೆ. ಇವತ್ತು ಈ ಘಟನೆ ನಡೆದಿದೆ. 69+ ಅಂತಾರೆ, 70+ ಡೆತ್ ಆಗಿದೆ, 170ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸೊ ಇದಿಷ್ಟು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇವತ್ತಾಗಿರುವಂತಹ ಶಿಯಾ ಧಾರ್ಮಿಕ ಕೇಂದ್ರದ ಮೇಲೆ ನಡೆದಂತಹ ಆತ್ಮಾಹುತಿ ದಾಳಿಯ ಹಿನ್ನೆಲೆಯ ವರದಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.